ಸಂಸ್ಥೆ ಶುರುವಾಗಿ ಹೆಚ್ಚು ಕಮ್ಮಿ 10 ವರ್ಷ ಆಗ್ತಾ ಇದೆ. 500 ರೂಪಾಯಿ ಕೂಡ ಯಾವ ಸಂಸ್ಥೆಯಿಂದ ಬಂದಿಲ್ಲ. ಸೊ ಇವಾಗ ಯಾಕೆ ಇಷ್ಟು ಕಮ್ಮಿ ಜಾಗದಲ್ಲಿ ಇವ್ರನ್ನೆಲ್ಲ ಇಟ್ಟಿದ್ದೀವಿ ಅಂದರೆ ವಿಧಿ ಇಲ್ಲ, ನಮಗೆ ಜಾಗ ಇಲ್ಲ, ಜೊತೆಗೆ ಇಲ್ಲಿ ಅನಾಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜಸ್ಟ್ ಒಂದು 10 ನಿಮಿಷ ಮುಂಚೆ ಒಬ್ರು ಕರ್ಕೊಂಬಂದಿದ್ರು ಅವ್ರ ತಾಯಿನ ಸೇರಿಸೋದಕ್ಕೆ, ನಾನು ಬೈಕ್ಬಿಟ್ಟು ಕಳಿಸ್ದೆ. ನಿಮ್ಗೆಲ್ಲ ಏನು ಕಾರಲ್ಲಿ ಬಂದಿದೆ, ಅದು 3 ಜನ ಫ್ಯಾಮಿಲಿನ ಕರ್ಕೊಂಬಂದವ್ರು, ಏನೋ ಟ್ರಿಪ್ಪಿಗೆ ಬಂದು ಬಿಟ್ಟು ಹೋಗೋ ಥರ ಹೆಂಗಾಗುತ್ತೆ ಅಂದರೆ ಒಂದು ನಮಗೆ ಹೇಳ್ಕೊಳಕ್ಕೆ ನೋವಾಗುತ್ತೆ. ಇದನ್ನೆಲ್ಲ ಬೇರೆ ಆಶ್ರಮ ಅಂದರೆ ದುಡ್ಡು ಮಾಡೋದಕ್ಕೆ ಅಂತಾರೆ. ಇಲ್ಲಿ ಒಂದು ದಿನದ ಪರಿಸ್ಥಿತಿ, ಒಂದು ದಿನ ಇಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಿದೆ, ಅದ್ರ ನೋವೇನಿದೆ. ಈರೋಗಿ ನಾನು ಕಾರ್ಯನೋ ಮಾಡಿ 3 ತಿಂಗಳಾಗೋಗ್ಬಿಡ್ತದೆ. ಅವಾಗ ಕಳ್ಳರ ತರ ಬರ್ತಾರೆ, ಕಳ್ಬೇಕು ಬರ್ತದಲ್ಲ ಹಂಗೆ ಗೇಟ್ ಹತ್ರ ಬರ್ತಾರೆ. ಏನಂತಂದಿರ್ತಾರೆ ಗೊತ್ತಾ, ಅವ್ರು ತಿಂತಿದ್ದು, ಕುಡಿತಿದ್ದು, ಏನೇನೋ ಸೇರ್ತಿದ್ದು, ಏನೇನೆಲ್ಲ ಕವರ್ ಇರುತ್ತೆ. ಯಾಕೆಂದ್ರೆ ಗುಣವಂತ ಅಂತ ಯಾಕಪ್ಪ ನಮ್ಮ ತಂದೆಯವ್ರು ತೀರೋದ್ರು, ಅದಕ್ಕೆ ಅವ್ರ ಎಡೆ ಮೇಲೆ ಇಡಕ್ ತಂದಿದ್ದೀನಿ. ಇವಾಗ ಬದುಕಿದ್ದಾಗ ನೀನ್ ಇಷ್ಟು ಇಟ್ಬಿಟ್ಟಿದ್ರೆ ಅವ್ನು ಖುಷಿ ಆಗ್ತೀನಿ, ಅವತ್ತೇ ಸದೋಗ್ಬಿಡೋದು. ನಂಗೆ ಆಸೆ ಇಟ್ಕೊಳ್ಳ, ಎಲ್ಲಿ ಮಲಗಿಸ್ಲಿ, ಎಲ್ಲಿ ಇಟ್ಕೊಳ್ಳಿ, ಅವ್ರ ಯೋಗಕ್ಷೇಮ ಹೆಂಗ್ ಮಾಡ್ತೀವಿ. ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನ, ನಿಮ್ಮ ಅಜ್ಜಿ ಆಗ್ಲಿ, ತಾತ ಆಗ್ಲಿ, ಯಾರೇ ಆಗ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಅಪ್ಪನ ಕಳ್ಕೊಳ್ಳಿ, ಐ ನೋ ದ ಪೇನ್. ಅವರೇ ನಮ್ಗೆಲ್ಲ ಪ್ರಪಂಚ ಆಗಿದ್ರು. ಬಟ್ I lost everything. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಯಾವ ಸಂಘ ಸಂಸ್ಥೆಗಳಾಗಲಿ ಇಂಥ ಒಳ್ಳೆ ಕೆಲಸನ ಪ್ರೋತ್ಸಾಹಿಸಿ. ಒಳ್ಳೆ ಕೆಲಸಕ್ಕೆ ಈ ಸಮಾಜದಲ್ಲಿ ನಾನು ಅಂದ್ಕೊಂಡಿರೋ ಹಾಗೆ ತುಂಬ ಕಮ್ಮಿ ಸಪೋರ್ಟ್ ಸಿಗುತ್ತೆ. ಸಪೋರ್ಟ್ ಮಾಡಲ್ಲ ಅಂತಲ್ಲ, ಸಪೋರ್ಟ್ ಮಾಡ್ತಾರೆ. ನೋಡಿ, ಯಾವುದೇ ಸರ್ಕಾರದ ಅನುದಾನಗಳನ್ನು ತಗೊಳ್ಳದೆ, ಯಾವ ಸಂಸ್ಥೆಗಳ ಹಣವನ್ನು ಪಡೆಯದೆ, ಕೇವಲ ಕನ್ನಡಿಗರು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಜನ ಕೊಟ್ಟಂಥ ಹಣದಿಂದ ಇವತ್ತು 150 ಜನ 140 ಜನ ಊಟ ಮಾಡ್ತಾರೆ. ಈಗ ಒಂದಷ್ಟು ಜನರಿಗೆ ಎಲ್ಲ ನೀವು ಎಜುಕೇಟೆಡ್ಸ್ ಆಗಿರೋದ್ರಿಂದ ನಿಮಗೆಲ್ಲ ಅನಿಸಿರುತ್ತೆ, NGO ಅಂದ ತಕ್ಷಣವೇ ಫಾರಿನ್ ಫಂಡ್ಸ್ ಬರುತ್ತೆ, ಗೌರ್ಮೆಂಟ್ ಫಂಡ್ಸ್ ಬರುತ್ತೆ, MLA ಫಂಡ್ಸ್ ಬರುತ್ತೆ, ಅದರಿಂದ ಇದನ್ನೆಲ್ಲ ರನ್ ಮಾಡ್ತಾರೆ ಅಂತ. ಈ ಸಂಸ್ಥೆ ಶುರುವಾಗಿ ಹೆಚ್ಚು ಕಮ್ಮಿ 10 ವರ್ಷ ಆಗ್ತಾ ಇದೆ. 500 ರೂಪಾಯಿ ಕೂಡ ಯಾವ ಸಂಸ್ಥೆಯಿಂದ ಬಂದಿಲ್ಲ. ಬಟ್ ಆದರೆ ಈ ಸಂಸ್ಥೆ ನಡೀತಾ ಇರೋದು ಜನಗಳ ಸಪೋರ್ಟ್ ಇದೆ. ಜನ ನಮ್ಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿದ್ದಕ್ಕೆ ಇವತ್ತು 140 ಜನ ಊಟ ಮಾಡ್ತಿದ್ದಾರೆ. ಸೊ ಇವಾಗ ಯಾಕೆ ಇಷ್ಟು ಕಮ್ಮಿ ಜಾಗದಲ್ಲಿ ಇವ್ರನ್ನೆಲ್ಲ ಇಟ್ಟಿದ್ದೀವಿ ಅಂದರೆ ವಿಧಿ ಇಲ್ಲ, ನಮಗೆ ಜಾಗ ಇಲ್ಲ, ಜೊತೆಗೆ ಇಲ್ಲಿ ಅನಾಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬೀದಿಯಲ್ಲಿ ಬೀಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ತಂದೆ ತಾಯಿನ ನೋಡ್ಕೊಳ್ಳದೇ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಬೀದಿ ಬದಿಯಲ್ಲಿ ನೀವು ಕನಿಷ್ಠ ಪಕ್ಷ ನೀವು ನೆಲಮಂಗಲ ಹೋಗ್ತಾನೆ ಒಂದು 20-30 ಜನ ನೋಡ್ಬೋದು. ನೀವು ರಸ್ತೆಯಲ್ಲಿ ಊಟ ಇಲ್ಲದೆ ಮಲಗಿರ್ತಾರೆ. ಸೊ ಅಂಥ ವ್ಯಕ್ತಿಗಳಿಗೆ ಆಶ್ರಯ ಕೊಡೋದು. ಈ ಆಶ್ರಮ ಬಂದು ಯಾವುದೇ ಕಾರಣಕ್ಕೂ ಯಾರೋ ನಮ್ಮ ತಂದೆನ ಸೇರಿಸ್ಕೊಳ್ಳಿ 10,000 ಕೊಡ್ತೀನಿ, 50,000 ಕೊಡ್ತೀನಿ, 30,000 ಕೊಡ್ತೀನಿ ತಿಂಗಳಿಗೆ, ನಾವು ತುಂಬ ಶ್ರೀಮಂತ ಇದ್ದೀವಿ, ನಮ್ಮ ತಂದೆ ನೋಡ್ಕೊಳಕ್ಕಾಗಲ್ಲ, ತಾಯಿ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಅಂಥವ್ರಿಗೆ ಅವಕಾಶ ಇಲ್ಲ. ಇದು ಕೇವಲ ನಿರ್ಗತಿಕರು, ರಸ್ತೆಯಲ್ಲಿ ಮಲಗುವ ಅನಾಥರಿಗೆ ಮಾತ್ರ ಅಂತ ಮಾಡಿರೋದು. ಯಾವುದೇ ವ್ಯಕ್ತಿ ಈಗ ಜಸ್ಟ್ ಒಂದು 10 ನಿಮಿಷ ಮುಂಚೆ ಒಬ್ರು ಕರ್ಕೊಂಬಂದಿದ್ರು ಅವ್ರ ತಾಯಿನ ಸೇರಿಸೋದಕ್ಕೆ, ನಾನು ಬೈಕ್ಬಿಟ್ಟು ಕಳಿಸ್ದೆ. ನಿಮ್ಗೆಲ್ಲ ಏನು ಕಾರಲ್ಲಿ ಬಂದಿದೆ, ಅದು 3 ಜನ ಫ್ಯಾಮಿಲಿನ ಕರ್ಕೊಂಬಂದವ್ರು, ಏನೋ ಟ್ರಿಪ್ಪಿಗೆ ಬಂದು ಬಿಟ್ಟು ಹೋಗೋ ಥರ ಹೆಂಗಾಗುತ್ತೆ ಅಂದರೆ ಒಂದು ನಮಗೆ ಹೇಳ್ಕೊಳಕ್ಕೆ ನೋವಾಗುತ್ತೆ. ಇದನ್ನೆಲ್ಲ ಬೇಜಾರಾಗುತ್ತೆ. ಅದು ಏನು ಇಡೀ ಫ್ಯಾಮಿಲಿ ಮೊಮ್ಮಕ್ಕಳನ್ನ ಜೊತೆ ಕರ್ಕೊಂಬಂದವ್ರೆ, ಜೊತೆಲಿ ಅಜ್ಜಿನ ಬಿಡೋದಕ್ಕೆ ಮೊಮ್ಮಕ್ಕಳನ್ನು ಕರ್ಕೊಂಬಂದರೆ, ಮೊಮ್ಮಕ್ಕಳು ಇದನ್ನೆಲ್ಲ ನೋಡಿ ಏನು ಮಾಡ್ತಾರೆ ಹೇಳಿ, ಕೊನೆಗೆ ಅವ್ರ ಅಪ್ಪ ಅಮ್ಮನ ಹಂಗೆ ತಗೊಂಡು ಬಿಡ್ತಾರೆ. ಹೌದು, ಇದು ದುರಂತ ನಮ್ಮ ಸಮಾಜ. ನಾವು
ಎಷ್ಟು ಒಳ್ಳೆ ಕೆಲಸ ಸಾಧ್ಯವಾಗುತ್ತೋ ಅಷ್ಟು ನಾವು ಮಾಡ್ತಿದ್ದೀವಿ. ಸಮಾಜಕ್ಕೆ ಒಳ್ಳೇದು ಅನ್ಸ್ಬೋದು, ಕೆಟ್ಟದ್ದು ಅನ್ಸ್ಬೋದು. ಒಂದಷ್ಟು ಜನರ ಮೈಂಡಲ್ಲಿ ಆಶ್ರಮ ಅಂದರೆ ದುಡ್ಡು ಮಾಡೋದಕ್ಕೆ ಅಂತಾರೆ. ಇಲ್ಲಿ ಒಂದು ದಿನದ ಪರಿಸ್ಥಿತಿ, ಒಂದು ದಿನ ಇಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಿದೆ, ಅದ್ರ ನೋವೇನಿದೆ, ಅದನ್ನ ನಿಭಾಯಿಸೋದು ಎಷ್ಟು ಕಷ್ಟ ಇದೆ. ಇವತ್ತೊಂದು ಅಜ್ಜಿ ಮನೆಯಲ್ಲಿ ಕೆಮ್ಮುದ್ರೆ ಸಾಕು, ಪಕ್ಕದಲ್ಲಿ ನಿಂತ್ಕೊಳ್ಳೋರಿಲ್ಲ. ಇವತ್ತು ಸಾವಿರ ಪ್ರಾಬ್ಲಮ್ಸು. ಅಂಥದ್ರಲ್ಲಿ ನಾವಿಲ್ಲಿ ಯಾರಂತಾನೆ ಗೊತ್ತಿರಲ್ಲ, BP, ಶುಗರ್, ಬೇರೆ ಬೇರೆ ರೋಗ, ಹೇಳಕ್ ಆಗದಿರೋ ರೋಗಗಳಿರುತ್ತೆ. ಅಂಥವ್ರನ್ನೆಲ್ಲ ನಿಭಾಯಿಸ್ತಾ ಇದೀವಿ ಅಂದ್ರೆ ದುಡ್ಡೊಂದೇ ಮುಖ್ಯ ಆಗಲ್ಲ. ದುಡ್ಡು ಇಟ್ಕೊಂಡು ಏನ್ ಮಾಡ್ಬೇಕು ಹೇಳಿ? ನಾಳೆ ಸತ್ರೆ ತಗೊಂಡು ಮಣಿಗೆ ಹಾಕೋದು, ದುಡ್ಡಿನ ಸಮೇತ ಮುಚ್ತಾರ? ಏನಿಲ್ಲ. ಸೊ ಬನ್ನಿ, ಸಾಧ್ಯವಾದ್ರೆ ಇವ್ರ ವಿಡಿಯೋ ನೋಡಿ. ಇವತ್ತು ಹೋಗ್ಬಿಟ್ಟು ತೆಗಿರಿ ಸರ್. ಇವ್ರನ್ನ ಮುಟ್ಟೋದಕ್ಕೂ ಸಾಧ್ಯ ಇರಲಿಲ್ಲ. ಹಿಂಗೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಇವ್ರನ್ನ ಮುಟ್ಟೋದಕ್ಕೂ ಸಾಧ್ಯ ಇರಲಿಲ್ಲ. ಕಂಪ್ಲೀಟು ಕೀವು ರಕ್ತ ಬರ್ತಾ ಇತ್ತು ಮೈಯಲ್ಲಿ. ಇವತ್ತು ಹಿಂಗೆ ಇದಾರ ಅವರು. ಇಲ್ಲಿ ಬಂದು ಎಷ್ಟು ದಿನ ಆಯ್ತಾನ? ಇವಾಗ ಹೆಂಗಿದ್ದೀರಿ? ಸೂಪರ್ ಆಗಿದ್ದೀನಿ ಸರ್. ಮೈಯೆಲ್ಲ ಚರಪ ಇವ್ರ ಆತರ ಇದಾರೆ ಅನ್ನೋ ಕಾರಣಕ್ಕೆ ಫುಲ್ ಶರ್ಟ್ ಹಾಕೊಂಡು ಓಡಾಡ್ತಿದ್ರು. ಯಾಕೆಂದ್ರೆ ಇವ್ರನ್ನ ಯಾರು ಮುಟ್ಟಲ್ಲ ಅಂತ. ಆಯ್ತಾ? ಇವ್ರಿಗೆ ಯಾರು ಕೆಲಸ ಕೊಡ್ತಿರ್ಲಿಲ್ಲ. ಕಾರಣ ಏನ್ ಹೇಳ್ರಿ? ಇವ್ರಿಗೆ ಆ ರೋಗ ಇದೆ, ನಮಗೂ ಆಗ್ಬಿಡುತ್ತೆ ಅಂತ. ಇವತ್ತು ಇವ್ರ ತಟ್ಟೆ ನಾನು ಊಟ ಮಾಡ್ತೀನಿ, ಇವ್ರ ತಟ್ಟೆ ನಾನು ಊಟ ಮಾಡ್ತೀನಿ. ಸೊ ಇಷ್ಟೇ. ಮನುಷ್ಯನ ತರ ನೋಡ್ಬೇಕು ನಾವೆಲ್ಲರೂ, ಪ್ರಾಣಿಗಳ ತರ ನೋಡ್ಬಾರ್ದು. ನಿಜ ಅಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಾಗ ಸಿಕ್ಕದು, ಮನ್ಸು ದೊಡ್ಡದು. ಜಾಗ ಕಂಪ್ಲೀಟ್ ಆಗಿಲ್ಲ ಸರ್, ಕಂಪ್ಲೀಟು ಜಾಗ ಇಲ್ಲ. ನನಗೆ ಅಡ್ಮಿಷನ್ಸ್ ಅಂತೂ ದಿನ 4-5 ಮೆಂಬರ್ಸ್ ನನಗೆ ಕಷ್ಟ ಆಗಿದೆ, ಊಟ ಇಲ್ಲ, ಬಟ್ಟೆ ಇಲ್ಲ, ಕಳ್ಸಕ್ಕೂ ಬೇಜಾರು. ಅವರು ಓಡಾಡೋ ರೀತಿ ಹೆಂಗೆ ಹೇಳ್ತಾರೆ ಅಂದರೆ, ನಮಗಂತೂ ಊಟ ಇಲ್ಲಪ್ಪ ಅಂತ. ನನಗೆ ಆಸೆ ಇಟ್ಕೊಳ್ಳೋಣ, ಎಲ್ಲಿ ಮಲಗಿಸ್ಲಿ, ಎಲ್ಲಿ ಇಟ್ಕೊಳ್ಳಿ, ಅವರ ಯೋಗಕ್ಷೇಮ ಹೆಂಗೆ ಮಾಡ್ತೀವಿ ಅದು ಹೇಳೋಕ್ಕಾಗಲ್ಲ. ಸರ್ಕಾರ ಕೂಡ ಇದ್ರ ಕಡೆ ಗಮನ ಹರಿಸಲ್ಲ. ಎಲ್ಲರೂ ಓಟ್ ಬ್ಯಾಂಕಿಂಗ್. ಈಗ ಓಟಿದ್ರೆ, ಈಗ 150 ಓಟ್ ಇದ್ರೆ ಏನು ಬೇಕಾದ್ರೆ ಅದಕ್ಕೆ ಯೂತ್ಸು ಅಂಗಡಿಗೆ ಸಪೋರ್ಟ್ ಮಾಡ್ತಿರಲ್ಲ. $25 ಅನ್ಕೊಳ್ಳೋಣ, 30 ವರ್ಷ ಅನ್ಕೊಳ್ಳೋಣ ಸರ್. ಈ ವ್ಯಕ್ತಿ ವಿಡಿಯೋ ಇವತ್ತೇ ಹೋಗಿ ನೋಡಿ. ಆ ವ್ಯಕ್ತಿನ ಕರ್ಕೊಂಡು ಬಂದಿದ್ದು ಒಂದು ರಾತ್ರಿ ಇದ್ದಿದ್ರೆ ಆ ವ್ಯಕ್ತಿ ಸತ್ತು ಹೋಗ್ತಾ ಇದ್ದು. ವಿತ್ ಲೈವ್ ವಿಡಿಯೋ ಹೇಳ್ತಾ ಇರೋದು. ಇವತ್ತು ಹೆಂಗಿದ್ಯಪ್ಪ? ಎದ್ದು ನಿಂತ್ಕೊಳ್ಳೋಣ, ಸಾಧ್ಯವಾದಷ್ಟು ಅಲ್ಲಿ ನಿಂತ್ಕೋಬೋದು, ಅಲ್ಲಿ ನಿಂತ್ಕೋ, ಸಪೋರ್ಟ್ ತಗೋ, ಬನ್ನಿ. ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಯಾಕಂದ್ರೆ ಇವ್ರ ವಿಡಿಯೋ ಇವತ್ತು ಚೆಕ್ ಮಾಡ್ಬೇಕು ನೀವು. ಅವ್ರು ಹೆಂಗ್ ತಗೊಂಡ್ಬಂದ್ರು, ಹೆಂಗ್ ಬಂದ್ರು ಇಲ್ಲಿಗೆ, ಇವತ್ತು ಹೆಂಗಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ವ್ಯಕ್ತಿ ನಿಂತ್ಕೊಂಡು ನೀರು ಕುಡಿಯೋದಕ್ಕೂ ಆಗ್ತಾ ಇರಲಿಲ್ಲ ಸರ್. ಕಾರಣ ಇಷ್ಟೇ, ದುರ್ಚಟ. ಎಣ್ಣೆ ಹೊಡೆದು ತಮ್ಮ ಜೀವನವನ್ನ ಹಾಳು ಮಾಡ್ಕೊಂಡು ಮಕ್ಕಳು ಮರಿ ಎಲ್ಲ ಇದ್ದಾರೆ. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳು ಮರಿ ಬಿಟ್ಟೋದ್ರು, ಹೆಂಡತಿ ಬಿಟ್ಟೋದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವೇನ್ ಮಾಡಿದ್ವಿ ಅವ್ರಿಗೆ ಅನ್ನೋದು ಮುಖ್ಯ ಆಗುತ್ತೆ. ಇವ್ರ ಕಲ್ತಂತ ದುರ್ಚಟ ಇವ್ರನ್ನ ಇವತ್ತು ಈ ಬೀದಿ ಪಾಲ್ ಮಾಡಿದೆ. ಇವತ್ತು ಈ ವಯಸ್ಸಿನವ್ರು ಬಂದು ಅನಾಥಾಶ್ರಮ ಸೇರ್ಬೇಕು ಅಂದ್ರೆ ಕಾರಣ ಏನು? ಇವತ್ತಿನ ಯೂತ್ಸ್ ಕಲಿತಾ ಇರೋದೇನೋ, ಒಳ್ಳೇದನ್ನ ಯಾವ್ದು ಕಲಿತಾ ಇಲ್ಲ, ಎಲ್ಲ ಕೆಟ್ಟದೆ. ದುರ್ಚಟಗಳು ದಾಸರಾಗ್ತಾ ಇದ್ರೆ, ಬೆಟ್ಟಿಂಗ್ ಆ್ಯಪ್ಗಳಿಗೆ, ಇನ್ನೊಂದು ಮತ್ತೊಂದು ಮಗು 1000 ಇದೆ ಹೇಳಕ್ಕಾಗಲ್ಲ, ಅಷ್ಟು ತಮ್ಮ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಇಷ್ಟು ಚಿಕ್ಕ ವಯಸ್ಸವರು ಸಾಕಷ್ಟು ಜನ ಇದ್ದಾರೆ ಮೆಂಟಲಿ ಅಪ್ಸೆಟ್ಗಳಿಗೆ ಆಗ್ತಾರೆ, ಮಾನಸಿಕ ಅಸ್ವಸ್ಥರಾಗ್ತಾರೆ. ಕಾರಣ ಏನು ಅಂದ್ರೆ, ಅವ್ರಿಗೆ ಬಂದಂತ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಆಗದೆ ಎಷ್ಟೋ ಜನ ಹುಚ್ಚಾಗಿದ್ದಾರೆ. ಬರೀ ಲವ್ ಫೇಲ್ಯೂರ್ ಆಗಿ ಅಷ್ಟು ಮಾತ್ರ ಹುಚ್ಚಾಗಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಅವ್ನು ಹುಚ್ಚಾಗ್ಬಿಡ, ಬ್ರೇಕಪ್ ಆಗೈತೆ, ಲವ್ ಫೇಲ್ಯೂರ್ ಆಗೈತೆ, ಅಥವಾ ಹುಡುಗಿಗೆ ಯಾರೋ ಮದುವೆ ಆಗೈತೆ, ಅದಕ್ಕೆ ಅವ್ನು ಹುಚ್ಚಾಗೋದು. ಅದಂತೂ ಅಲ್ಲ ಸರ್, ಸಾಕಷ್ಟು ಹುಚ್ಚಾಗೋದು. ಬೆಟ್ಟಿಂಗ್ ಆಪ್ಗಳು ಮತ್ತೆ ಹುಚ್ಚಗಳು, ಇದರಿಂದ ಗಾಂಜಾ, ಏನಾದ್ರು ಹೇಳ್ತಾರಲ್ಲ, ಸಿಗರೇಟ್ಸ್ ಅಷ್ಟು ಬರಲ್ಲ ನಮಗೆ. ಸೊ ಅದರಿಂದ ಎಷ್ಟೋ ಜನ ಹುಚ್ಚಾಗಿ, ಸಾಕಷ್ಟು ಜನ 25-30 ವರ್ಷ ಹುಡುಗರೇ ಇದ್ದಾರೆ. ಅವ್ರನ್ನೆಲ್ಲ ನೋಡೋದು ನಿಮ್ಗೆ ಅನ್ಸುತ್ತೆ, ಇವಾಗ ಎಷ್ಟು ಜನ ತಲೆಗಿಟ್ಟಿದ್ಯಾ, 20 ವರ್ಷ 30 ವರ್ಷ ಹುಡುಗರೆಲ್ಲ ಕರ್ಕೊಂಡು ಆಶ್ರಮದಲ್ಲಿ ಇಟ್ಕೊಂಡವ್ರಲ್ಲ. ಬಟ್ ದೂರದಿಂದ ನೋಡಕ್ಕೆ ಅದೇನೋ ಹೇಳ್ತಾರೆ, ದೂರದ ಬೆಟ್ಟ ನುಳ್ಳಿ ಅಂತ. ಹತ್ರದಲ್ಲಿ ಬಂದಾಗಲೇ ಗೊತ್ತಾಗೋದು. ಒಂದಷ್ಟು ಜನ ವಿಡಿಯೋ ಮಾಡಾದಾಗ ಅಲ್ಲದೆ ಚೆನ್ನಾಗಿರೋರೆಲ್ಲ ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಇಟ್ಕೊಂಡಿದ್ದೀರ ಅಂತಾರೆ. ನಿಮ್ಗೇನೋ ಒಂದು ಚಾನ್ಸ್ ಕೊಡ್ತೀನಿ, ಯಾರಾದ್ರೂ ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ನೀವು ಹೇಳಿದ್ರೆ ನಾನು ಹೇಳ್ತೀನಿ. ಲೈವ್ ಇರ್ಬೇಕು ಮನುಷ್ಯ. ಯಾವುದು ಮಾತಾಡೋ ಮಾತುಗಳಿಗೆ ಒಂದು ಅರ್ಥ ಇರಬೇಕು. ನಾವೊಬ್ಬರಿಗೆ ಏನಾದ್ರೂ ಬಯಸ್ತೀವಿ, ಒಂದು ಹೇಳ್ತೀವಿ ಅಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಸುಮ್ಮನೆ ಯಾವುದೋ ವ್ಯಕ್ತಿ ಬಗ್ಗೆ ಏನೋ ಒಂದು ಹೇಳೋದಲ್ಲ. ಸೊ ಅದನ್ನ ನೋಡಿ ಸತ್ಯ ಅನ್ಸಿದ್ರೆ ಮಾತ್ರ ನೀವು ಕಮೆಂಟ್ ಆಗ್ಬೋದು. ಯಾವುದೇ ವಿಷಯ ಆಗಿತ್ತು, ನಾವು ಕಮೆಂಟ್ ಅಲ್ಲಿ ಬರೋದು ಏನೋ ಒಬ್ಬರಿಗೆ ಆಗ್ತಾ ಇದೀವಿ ಅಂದಾಗ ಅದರ ಕಮೆಂಟ್ ಹಾಕೋ ಯೋಗ್ಯತೆ ನಮ್ಗೆ ಇರಬೇಕು. ಸುಮ್ಮನೆ ಏನೋ ಬರೋದು ಫೇಸ್ಬುಕ್ ಇದೆ, ವಾಟ್ಸ್ಆಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅಲ್ಲಿ ಫ್ರೀ ಡೇಟಾ ಸಿಗುತ್ತೆ ಅಂದ್ಬಿಟ್ಟು ಏನ್ ಬೇಕು ಬರೋದು ಹಾಕೋದು. ಅಥವಾ ನಾವು ಅಷ್ಟೇ ಯಾವ್ದಾದ್ರು ಸುಮ್ಮನೆ ಬೇರೆ ವಿಡಿಯೋಗಳನ್ನ ತಗೊಂಡು ಇನ್ಸ್ಟಾದಲ್ಲಿ ಯೂಸ್ ಆಗುತ್ತೆ, ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಹಾಕೋಲ್ಲ. ನಮ್ಮ ಇಷ್ಟು ವರ್ಷದ ಜರ್ನಿನ ನೋಡಿ ಅನ್ಸುತ್ತೆ ಹೇಗಿರುತ್ತೆ, ಎಷ್ಟು ಕಷ್ಟಪಟ್ಟಿದ್ದೀವಿ ಈ ಸಂಸ್ಥೆ ಕಟ್ಟೋದಕ್ಕೆ. ಏನೆಲ್ಲ ಈ ಒಂದು ಸಂಸ್ಥೆ ಶುರುವಾಗಿದೆ. ಇವತ್ತು ನೀವು ನೋಡ್ಬೋದು, ಇವರಿಂದ ಇಷ್ಟೆಲ್ಲ ನಡೀತಾ ಇದೆ. ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ. ಅವರು 14-15 ಸಾವಿರ ಜನಕ್ಕೆ ಒನ್ ಟೈಮ್ ಊಟ ಕೊಡ್ತಾರೆ. ಅವ್ರಿಲ್ಲ,
ಆದ್ರೂ ಒಂದು ಊಟ ಸಿಗ್ತದೆ ಕಾರಣ ಏನು? ಅವರ ಶ್ರಮ, ಅವರ ಬೆವರಿನ ಹನಿ. ಇವತ್ತು ಎಷ್ಟೋ ಜನ ಊಟ ಮಾಡ್ತಿದ್ದಾರೆ. ಆ ತರ ಮನುಷ್ಯ ಬದುಕಬೇಕು ಅನ್ನೋದು ಒಂದು ಆಸೆ. ಸೊ ನಾವು ಅವ್ರ ತರ ಅಂತ ಆಗಲ್ಲ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ಕೈಲಾಗಿದ್ದು ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ಕೊಡ್ಬೋದಲ್ಲ, ಅದರಿಂದ ಗುರುತಿನಲ್ಲಿ ಒಬ್ಬೊಬ್ಬರ ನಮ್ಗೆ ಸಂತೋಷ ಇದೆ ಸರ್. ಹಾಗಾಗಿ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಕೂಡ ಜೋರಾಗಿ ಕ್ಲಾಸ್ ಮಾಡಿ ದಯವಿಟ್ಟು. ಇಲ್ಲಿ 24/7 ನರ್ಸ್ ಕೂಡ ಇರ್ತಾರೆ. ಇಲ್ಲಿರುವಂತವರಿಗೆ ಆರೋಗ್ಯಕ್ಕೆ ಏನಾಗಬೇಕು ಮಾತ್ರೆ ಇರುತ್ತೆ. ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರೋ ಹೆಸರು ನಾನು ಮಾಡಲ್ಲ. ಸೊ ಹಾಗಾಗಿ ಅದು ನೋಡ್ಕೊಳ್ಳೋಕೆ ಅಂದ್ರೆ ಅವರಿದ್ದಾರೆ. ಸೊ ಇಲ್ಲೇ ಮೆಡಿಸಿನ್ಸ್ ಮಾತ್ರೆ ಎಲ್ಲ ಸಿಗುತ್ತೆ. ಹಾಗೆ ಈ ಕಡೆ ಲೇಡೀಸ್ಗೆ ಒಂದು ಸಪ್ರೇಟ್ ವಾರ್ಡ್ ಕೂಡ ಮಾಡಿದ್ರು, ನಾವು ನೋಡ್ಬೋದು. ಯಾಕಂದ್ರೆ ಕಂಪ್ಲೀಟ್ ಆಗಿ 1 ಅಡಿ ಜಾಗ ಕೂಡ ಫ್ರೀ ಇಲ್ಲ ಸರ್. ನಾವೆಲ್ಲರೂ ನಿಂತ್ಕೊಂಡು ಒಂದು 15 ನಿಮಿಷ ಅಂದ್ರೂ ನಿಮ್ಗೆ 1 ಅಡಿ ಜಾಗ ಸಿಗೋದಿಲ್ಲ. ಇಲ್ಲಿ ಬಂದು ನಿಮ್ಗೇನೆ ನಿಂತ್ಕೊಳ್ಳೋಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇಂಥ ಕೆಲಸಗಳಿಗೆ ಆಶೀರ್ವಾದ ಮಾಡಬೇಕು. ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಿಂತ್ಕೊಳ್ಬೇಕು, ಮಾತಾಡಬಾರ್ದು. ಸೊ ಎಲ್ಲರೂ ಕೂಡ ಜೋರಾಗಿ ಬಂದು ಕ್ಲಾಸ್ ಮಾಡಿ ಸರ್. ಡಾಕ್ ಟ್ರೇಡರ್ಸ್ ಬೆಂಗಳೂರಿಂದ ಇವತ್ತು ಎಲ್ಲ ಅಣ್ಣಂದ್ರು ಅಕ್ಕಂದ್ರು ಸುಮಾರು ಜನ ಬಂದಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ ಅವ್ರ ಒಂದೇ ಒಂದು ಆಸೆ, ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಆಶೀರ್ವಾದ ದೇವರು ಸಿಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿಗೆ ಬಂದ್ರೆ 100% ಇರತಕ್ಕಂತ ದೇವರ ಮಾತ್ರ ಆಶೀರ್ವಾದ ಸಿಗುತ್ತೆ. ದಯವಿಟ್ಟು ಜೋರಾಗಿ ಕ್ಲಾಸ್ ಮಾಡಿ. ಜೊತೆಗೆ ಪ್ರತಿಯೊಬ್ಬರ ಕೈಯ ಮುಂದೆ ಚಾಚಿ ಒಳ್ಳೆದಾಗಿ ಭಗವಂತ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಳಿಸ್ಲಿ. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳು ಆಶೀರ್ವಾದ ಸಿಗಲಿ, ಶಿವಕುಮಾರ ಸ್ವಾಮಿ ಆಶೀರ್ವಾದ ಸಿಗಲಿ, ಶನೇಶ್ವರ ಸ್ವಾಮಿ ಆಶೀರ್ವಾದ ಸಿಗಲಿ. ನಾನು ಸ್ವರ್ಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ, ಅವ್ರನ್ನೂ ಕರ್ಕೊಂಡು ಹೋಗಕ್ಕಾಗಲ್ಲ ಸರ್. ಹಾಗಾಗಿ ಇದನ್ನೇ ಸ್ವರ್ಗ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಆಶೀರ್ವಾದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಇಲ್ಲಿರೋ ದೇವರ ಮಕ್ಕಳಿಗೆ ನಮ್ಮ ಕಡೆಯಿಂದ ಹಾಗೆ ಯೋಗೇಶ್ ಗುರು ಅಂತಿದೆ ಯೋಗೇಶ್ ಸರ್ ಅವರು ಈ ಒಂದು ಏನು ಮಾಡ್ತಿದ್ರೆ ಒಳ್ಳೆ ರೀತಿ ಕೆಲಸ ತುಂಬ ಖುಷಿ ಕೊಡುತ್ತೆ. ಹಾಗೆ ನಮ್ಮ ಸಂಸ್ಥೆ ಅನ್ನೋದಕ್ಕಿಂತ ನಾವೆಲ್ಲ ಒಂದು ಫ್ಯಾಮಿಲಿ. ಕೆಲವ್ರಿಗೆ ಗೊತ್ತಾಗುತ್ತೆ ಏನು ಬೈಕರ್ಸ್ ಅಂದರೆ ಸುಮ್ಮನೆ ರೋಡಲ್ಲಿ ಅಂತ ಹೋಗ್ತಾರೆ, ಫುಲ್ ಸ್ಪೀಡಲ್ಲಿ ಹೋಗ್ತಾರೆ, ಆಕ್ಸಿಡೆಂಟ್ ಮಾಡ್ಕೋತಾರೆ. ಬಟ್ ನಮ್ದು ಹಂಗಲ್ಲ. ನಮ್ಮ ಡಾಕ್ ರೈಡರ್ಸ್ ಬೆಂಗಳೂರು ಏನಿದೆ ಇದು ಒಂದು ಫ್ಯಾಮಿಲಿಯಾಗಿ ಬರ್ತಾ ಇದ್ದೀವಿ. ಈ ಫ್ಯಾಮಿಲಿಯಲ್ಲಿ ನಾವೊಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಾವು ಇದೊಂದು ಕೆಲಸ ಮಾಡ್ತೀವಿ. ನಮ್ಮ ಟೀಮಿಂದ ಈ ಒಂದು ಕೆಲಸನ ಹಮ್ಮಿಕೊಳ್ತೀವಿ. ಹಾಗಾಗಿ ನಾವು ಈ ಒಂದು ಡೊನೇಷನ್ ಅಂತ ಏನು, ನಾವು ಡೊನೇಷನ್ ಅಲ್ಲ, ಇದೊಂದು ನಮ್ಮ ಕಡೆಯಿಂದ ಆಗೋಂಥ ಒಂದು ಸೇವೆ. ಈ ಒಂದು ಸೇವೆನ ನಮ್ಮ ಟೀಮಲ್ಲಿ ಎಲ್ಲರೂ ಕೈ ಜೋಡಿಸಿ ನಮ್ಮ ಮೆಂಬರ್ಸ್ ಎಲ್ಲ ಏನು ಬಂದಿದ್ದಾರೆ ಇವತ್ತು ಇವರೆಲ್ಲ ಕೈ ಜೋಡಿಸಿದ್ದಕ್ಕೆ ನಾವು ಒಂದು ಸಂಸ್ಥೆಗೆ ಮಾಡಿದ್ದು. ಆ್ಯಂಡ್ ನಾವು ಯಾಕೆ ಇಲ್ಲೇ ಒಂದು ಜನಸ್ನೇಹಿಗೆ ಮಾಡಬೇಕು ಅಂದರೆ ಇವರೊಂದು ಕೆಲಸನ ನಾವು ನೋಡಿದ್ದೀವಿ. ಇವ್ರ ಆಟೋವನ್ನು ಉಳ್ಕೊಂಡಲ್ಲಾಗಲಿ ಇವ್ರು ಮಾಡುವಂಥ ಕೆಲಸ ಎಲ್ಲ ಹೊರಗಡೆ ನಮ್ಗೆ ಏನು ಕಾಣಿಸುತ್ತೆ ನಾವು ಅದೇ ರೀತಿ ಸಹಾಯ ಮಾಡ್ತೀವಿ ಸರ್. ಇದನ್ನು ನಾವು ಬಿಟ್ಕೊಡಲ್ಲ. ಯಾಕಂದರೆ ಇಲ್ಲಿವರೆಗೂ ನಾವು ವೆಹಿಕಲ್ಸ್ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ನಿಮ್ಮ ಕೆಲಸ ಅಲ್ಲಿ ಮಾತಾಡುತ್ತೆ. ಸೊ ಜನಸ್ನೇಹಿ ಜೊತೆ ನಾವು ಇರ್ತೀವಿ, ಅವ್ರ ಜೊತೆ ಯೋಗೇಶ್ ಬರೋ ಜೊತೆಗೂ ನಾವು ಇರ್ತೀವಿ ಅಂತ ಹೇಳ್ತಾ ಈ ಒಂದು ಮಾತು ಮುಗಿಸ್ತೀನಿ ಸರ್. ಮೇಡಮ್ ಇವಾಗ ನನ್ನೊಂದು ಕ್ವಶನ್ ಇದೆ. ಅಪ್ಪ ಅಮ್ಮ ಇದ್ದಾರಲ್ಲ ನನಗೆ, ಅಪ್ಪ ಅಮ್ಮ ತಾತ ಅಜ್ಜಿ ಎಲ್ಲ ಇದ್ದಾರೆ. ಸೊ ಇನ್ನೊಂದಷ್ಟು ಜನ ತಾತ ಅಜ್ಜಿ ಎಲ್ಲ ಇದ್ದಾರೆ. ಇವರೇನು ಬೇರೆಯವರಲ್ಲ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಹಿಂದಿನ ಜನಗಳು ಆಗಿರ್ಬೋದು, ಗೊತ್ತಿಲ್ಲ. ಸೊ ಇಂಥವರೆಲ್ಲ ಆಶ್ರಮದಲ್ಲಿ ಇದ್ದಾರಲ್ಲ, ಇವ್ರಿಗೆ ನೀವು ಯೂತ್ಸ್ ಏನಂತ ಮೆಸೇಜ್ ಕೊಡ್ತೀರಾ? ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ, ಅವರೇ ದೊಡ್ಡ ಆಸ್ತಿ. ಸೊ ಅವ್ರಿಲ್ಲ ಅಂದ್ರೆ ನಾವು ಗೊತ್ತಿಲ್ಲ. ಸೊ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನ, ನಿಮ್ಮ ಅಜ್ಜಿ ಆಗಲಿ, ತಾತ ಆಗಲಿ, ಯಾರೇ ಆಗಲಿ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತಿನ ಜನ್ರೇಷನಲ್ಲಿ ನಾನು ಎಷ್ಟೋ ಜನ ಎಕ್ಸಾಂಪಲ್ ನೋಡಿದ್ದೀನಿ. ಲೈಕ್ ಅವ್ರ ಪೇರೆಂಟ್ಸ್ ಪಕ್ಕದಲ್ಲಿ ಇದ್ರೂ ಕೂಡ 1 ನಿಮಿಷ ಹೋಗ್ಬಿಟ್ಟು ಮಾತಾಡೋಣ ಅನ್ನೋ ಕೆಲಸ ಯಾರು ತೋರಿಸಲ್ಲ. ಫ್ರೆಂಡ್ಸ್ ಇರ್ತಾರೆ, ಕಾಲ್ ಮಾಡ್ಬಿಟ್ಟು ಎಲ್ಲಿದ್ಯಾ, ಬರ್ತಾ ಇದ್ದೀನಿ ಅಂತ ಹೇಳೋ ಪೇಷನ್ಸ್ ಇರುತ್ತೆ. ಬಟ್ ಪಕ್ಕದಲ್ಲಿರೋ ಅಮ್ಮ ಅಪ್ಪ ಊಟ ಮಾಡಿದ್ದೀರಾ, ಇಲ್ಲ ಆರೋಗ್ಯ ಚೆನ್ನಾಗಿದ್ದೀರಾ ಅನ್ನೋದನ್ನ ಕೇಳೋದು ತುಂಬ ಕಮ್ಮಿ ಆಗ್ತಿದೆ ಈ ಜನ್ರೇಷನಲ್ಲಿ. ಬಟ್ ಒಂದು ಹೇಳ್ತೀನಿ, ನಾನು ರೀಸೆಂಟಾಗಿ ನಮ್ಮ ಅಪ್ಪನ ಕಳ್ಕೊಂಡಿದ್ದೀನಿ. ಐ ನೋ ದ ಪೇನ್. ಅವರೇ ನಮಗೆಲ್ಲ ಪ್ರಪಂಚ ಆಗಿದ್ರು. ಬಟ್ when he went, I lost everything. Like my life was shattered. ಇರೋವರೆಗೂ ಅವ್ರಿಗಿಂತ ಆಸ್ತಿ ಇಲ್ಲ. ಜಸ್ಟ್ ಬಿಲೀವ್ ಮೀ, ಅವ್ರು ನೀನು ಎಂಥ ಕಷ್ಟದಲ್ಲಿದ್ರು ಒಂದು ಕಾಲಲ್ಲಿ ನೀನು ಮುಂದೆ ನಿಂತ್ಕೋತಾರೆ ಅಂದರೆ ಅವ್ರಿಬ್ಬರು ಮಾತ್ರ. ಬಿಟ್ಟರೆ ಇನ್ಯಾರು ಬರಲ್ಲ. ಬಿಲೀವ್ ಮೀ, ದಿಸ್
ಇಸ್ ಟ್ರೂ ಫಾರ್ ದಿಸ್ ಜನರೇಷನ್. ಸೊ ಇರೋ ಆಸ್ತಿನ ಕಾಪಾಡ್ಕೊಳ್ಳಿಲ್ಲ, ಯು ಆರ್ ದ ಬಿಗ್ ಲೂಸರ್. ಐ ಬಿಲೀವ್ ಈ ಜನರೇಷನ್ ಆದಷ್ಟು ಬೇಗ ಇದನ್ನ ಕಲಿಯುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಹೇಳೋದು ಅಂದರೆ, ತಂದೆ ತಾಯಿ ಇದ್ದಾಗ ಅವ್ರನ್ನ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಸತ್ತ ಮೇಲೆ ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಏನು ಇಷ್ಟ ತಗೊಂಡು ಮಾಡ್ತೀವಿ. ಆದರೆ ತಂದೆ ತಾಯಿ ಬದುಕಿದ್ದಾಗ ಅದನ್ನ ಯಾರು ಮಾಡಲ್ಲ. ಸತ್ತ ಮೇಲೆ ಫೋಟೋ ಮುಂದೆ ಕಂತೆ ದುಡ್ಡು ಬರ್ತಾರೆ, ಯಾಕಂದ್ರೆ ಅವ್ರು ಎತ್ಕೊಳ್ಳೋದಲ್ಲ, ಫೋಟೋ ನಿಲ್ಸಿರಲ್ಲ, ಬದುಕಿದಾಗ ಕೊಡಲ್ಲ, ಯಾಕಂದ್ರೆ ಎತ್ಕೊಂಡ್ಬಿಡ್ತಾರಲ್ಲ, ಸತ್ತ ಮೇಲೆ ಕುತ್ಕೊಂಡು ಆಳ್ತಾರೆ. ಸೊ ದಯವಿಟ್ಟು ತಂದೆ ತಾಯಿಗಿಂತ ದೊಡ್ಡ ದೇವರು ದಯವಿಟ್ಟು ತಂದೆ ತಾಯಿ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಬಂದಿದ್ದು ಬಹಳ ಸಂತೋಷ ಆಗಿದೆ. ನೀವೆಲ್ಲ ಇಷ್ಟೊಂದು ನಮಗೆ ದೇವರ ಮಕ್ಕಳಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ತಂದಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಕರ್ನಾಟಕದಲ್ಲಿ ಸಾಕಷ್ಟು ಜನರನ್ನ ಯುವಕರನ್ನ ನಾನು ನೋಡ್ತಾ ಇರ್ತೀವಿ. ಅದ್ರಲ್ಲಿ ನಾನು ಒಬ್ಬ. ಎಷ್ಟೋ ಜನ ವೆಹಿಕಲ್ನ ಓಡಿಸುವಂಥವ್ರು ಹೆಲ್ಮೆಟ್ಗಳಿದೆ ತಮ್ಮ ಜೀವವನ್ನ ಹಾಳು ಮಾಡ್ಕೊಳ್ತಾರೆ. ಕಾರಣ ಏನಂದ್ರೆ ಅವರ ಒಂದು ಮೋಜು ಮಸ್ತಿ ವೀಲಿಂಗ್ ಮಾಡುವಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳಿರ್ತದೆ. ಸೊ ಅಂಥದ್ರಲ್ಲಿ ಒಂದು ಉದಾಹರಣೆಯನ್ನು ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆನಂದ್ ಅಂತ ಹುಡುಗ, ಯಾಕಂದ್ರೆ ನಿಮ್ಮಿಂದ ಒಂದಷ್ಟು ಜನರು ಮೆಸೇಜ್ ಹೋಗಲಿಲ್ಲ ಕಾರಣಕ್ಕೆ 1000 ಜನರು ಒಬ್ಬರು ಬಂದಾಗ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ. ನಮ್ಗೆ ಅದೇ ಸಾಕು. 1000 ಜನ ಬಂದಾಗಲೇ ನಾವು ಯಾವ ಯೋಚನೆ ಮಾಡಲ್ಲ. ನಾವು ಮಾಡೋದು ಒಂದು ಕೆಲಸದಿಂದ ಒಬ್ಬ ವ್ಯಕ್ತಿ ಬಂದಾಗಿ ನಮ್ಮ ತಂದೆ ತಾಯಿ ಚೆನ್ನಾಗಿ ಮಾಡ್ತಾ ಇದ್ದೀವಿ, ನೀವೇನು ನಾವು ಎಲ್ಲ ಗಾಡಿ ಓಡಿಸ್ತಾ ಇದ್ದೀವಿ ಎಲ್ಲರೂ ಸಂತೋಷ ಬಂದಿದೆ. ಈ ಹುಡುಗನ ಹೆಸರು ಆನಂದ್ ಅಂತ ಸರ್. ನಿಮಗೆ ಮದುವೆ ಆಗಿದೆ, ಮದುವೆ 2 ಮಕ್ಕಳಿದ್ದಾರೆ. ನಮ್ಮ ಹತ್ರ ನಿಮಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ನೀವು ನೋಡ್ಬೋದು ಎಷ್ಟೋ ಜನ ಗೊತ್ತಿಲ್ಲ, ಬೇಕಾ ಗಾಡಿಗಳು ಓಡಿಸ್ತಾರೆ. ನಾನು ಬೈಕ್ ಓಡಿಸ್ತೀನಿ ಇಲ್ಲ ಅಂತಲ್ಲ, ಬಟ್ ಆದರೆ ನನಗೆ ಅಷ್ಟು ಬೈಕ್ ಅಂದರೆ ಇಂಟ್ರೆಸ್ಟ್ ಇಲ್ಲ. ಸೊ ಇವರು ಬೈಕು ಕಾರು ಎಲ್ಲ ಓಡಿಸ್ತಾ ಇದ್ರು. ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದ್ಮೇಲೆ ನೋಡಿ ತಲೆಗೆ ಟ್ಯೂಬ್ಗಳು ಪೆಟ್ಟಾಗುತ್ತೆ, ನೋಡ್ಬೋದು. ಸೊ ಪೆಟ್ಟಾದ್ಮೇಲೆ ಇಡೀ ಫ್ಯಾಮಿಲಿ ಬಿಟ್ಬಿಡುತ್ತೆ. 8 ಮಕ್ಕಳು ಸಮೇತ ಇವತ್ತು ಎಲ್ಲಿಂದ ಏನು ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಲ್ಲಿ ಬಂದು ಹೆಚ್ಚು ಕಮ್ಮಿ 6 ವರ್ಷ ಆಗ್ತಾರೆ, ಆಯ್ತಾ? ಇವ್ರಿಗೆ 14 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. 14 ಲಕ್ಷ. ಇವ್ರು ಯಾರು ಏನು ಸಂಬಂಧವಲ್ಲ, ಬಂಧುವಲ್ಲ, ಬಳಗವಲ್ಲ. ಡಾಕ್ಟರ್ ಹೇಳಿದ್ರು ಈತ ಉಳಿಯೋದೇ ಇಲ್ಲ ಅಂತ. ಇವನ್ನ ಉಳಿಸೋದಕ್ಕೆ ಕಾರಣ ಏನಂದ್ರೆ, ನನ್ನ ತಮ್ಮಗೆ ಇನ್ನು ಆತ್ಮೀಯ ಸ್ನೇಹಿತ ಒಂದೇ ತಟ್ಟೆ ಊಟ ಮಾಡ್ತಾ ಇದ್ರು. ನನ್ನ ತಮ್ಮ ಇವತ್ತಿಲ್ಲ. ಇವನ್ನ ಉಳಿಸಿದ್ರೆ ಅವನ್ನ ಉಳಿಸ್ದಂಗೆ ಅನ್ನೋದು ಒಂದು ಲೆಕ್ಕಾಚಾರಕ್ಕೆ ನಮಗೆ ಅವತ್ತು ನನ್ನ ತಮ್ಮನ ಖರ್ಚು ಮಾಡೋಕ್ಕೆ 500 ರೂಪಾಯಿ ಇಲ್ಲ. ಇದು 7 ಲಕ್ಷ ವರ್ಷದೊಳಗೆ ಪಬ್ಲಿಸಿಟಿ ಅನ್ಕೋಬೋದು, ಗೊತ್ತಿಲ್ಲ ನನಗೆ. ನನ್ನ ತಮ್ಮನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಬಿಲ್ ಕಟ್ಟೋದಕ್ಕೆ 500 ರೂಪೀಸ್ ಇಲ್ಲ ಸರ್. ನನ್ನ ತಮ್ಮನ ಶವದ ಮೇಲೆ ತಂದು ಹೂವು ಕೂಡ ಹಾಕಿಲ್ಲ, ಹಂಗೆ ಬಂದ್ ಮಾಡಿದ್ವಿ. ಇವರು ಯಾರು ಗೊತ್ತಿಲ್ಲ, ಇವರು ನಿಜ ಹೇಳ್ತಾರೆ. ಇವತ್ತು ಯಾರೇ ಸತ್ರು ನಾನು ಅಥವಾ ಯಾವುದೇ ಒಂದು ಇದಾದ್ರೂ ಅವನ್ನ ತುಂಬಾ ಖುಷಿಯಾಗಿ ಅವ್ರ ಮೈ ತುಂಬ ಹೂವು ಹಾಕಿ ಕಳಿಸ್ತೀನಿ. ಬಟ್ ನನ್ನ ತಮ್ಮಗೆ ನಾನು ಒಂದು ವಾರ ಹೂವು ಹಾಕಕ್ಕೆ ಆಗಿರಲಿಲ್ಲ. ಸೊ ಅವ್ರ ತಟ್ಟೆ ಊಟ ಮಾಡ್ತಿದ್ದಂಥ ವ್ಯಕ್ತಿನ ನಾನು ಉಳಿಸಲೇಬೇಕು ಅಂತೇಳಿ 14 ಲಕ್ಷ ರೂಪಾಯಿ ಖರ್ಚು ಮಾಡಿ ಉಳಿಸಿದ್ದೀವಿ. ಇದ್ರಲ್ಲಿ ಯಾಕೆ 14 ಲಕ್ಷ ಖರ್ಚು ಮಾಡಿದ್ದೀವಿ, 14 ಲಕ್ಷ ಖರ್ಚು ಮಾಡಿದ್ದೀವಿ ಅಂದ್ರೆ ಅದು ನಮ್ಮ ಮಗನ ಗೊತ್ತಲ್ಲ, ಕರ್ನಾಟಕದ ಜನರು ಕೊಟ್ಟಂತ ದುಡ್ಡು ಆ ಸಹಾಯದಿಂದ ಮುಗಿತಾನೆ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನೀವುಗಳು ಮಾಡೋ ತಪ್ಪಿಂದ ನಿಮ್ಮ ಫ್ಯಾಮಿಲಿ ದುಡ್ಡು ಬರುತ್ತೆ. ಈ ತರ ಇಂಥ ಚೆನ್ನಾಗಿದ್ರೆ ಇವತ್ತು 8 ಮಕ್ಕಳು ಜೊತೆ ಆರಾಮಾಗಿರ್ತಿಲ್ಲ ಅಲ್ವಾ? ಇದು ಈಗ ಆದ್ಮೇಲೆ ಡಾಕ್ಟರ್ ಮಾತಾಡಿದ್ರು ಬರ್ತಿರ್ತಾನೆ, ಅನ್ನ ತಿಂತಾನೆ, ಕೈ ಏನು ಮಾಡೋಕ್ಕಾಗಲ್ಲ, ದುಡಿಯೋಕ್ಕಾಗಲ್ಲ. ಅದೇ ಒಂದು ಕಾರಣಕ್ಕೆ ಇವತ್ತು ಅವ್ರ ಫ್ಯಾಮಿಲಿನ ದೂರ ಮಾಡ್ಬೋದು. ಆಯ್ತಾ? ಇವತ್ತು ಈ ಆಶ್ರಮದಲ್ಲಿ ಇದ್ದಾನೆ, ಬಟ್ ಇವ್ನು ಹೊರಗಡೆ ಕಳಿಸ್ಬೋದು, ಎಲ್ಲ ದುಡ್ಕೊಂಡು ಅಂತ ಸಾಧ್ಯನೇ ಇಲ್ಲ. ಆಗುತ್ತಾ? ಕೆಲಸ ಮಾಡೋಕ್ಕಾಗುತ್ತೆ. ಎಷ್ಟು ದಿನ ಕೆಲಸ ಮಾಡ್ಬೋದು? 1 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ. ಆಮೇಲೆ ಅವನಿಗೆ ಆ ಪೇಂಟ್ ತಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ನಾನು ಏನು ಹೇಳ್ತೀನಿ, ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ. ನಾವು ಕೂಡ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸಿರೋದು ಉಂಟು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥ ಅನಾಹುತಗಳನ್ನ ಕಂಡಾಗ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿದ್ರೆ ಬೆಟರ್, ಅಟ್ಲೀಸ್ಟ್ ಸೇಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಕೊನೆಯದಾಗಿ ಇಷ್ಟೊಂದು ಏನು ಯೋಗೇಶ್ವರ ಹೇಳೋದು ಅದು 100% ಇಲ್ಲ. ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ. ಮತ್ತೆ ಎಲ್ಲ ಗೇರ್ ರೈಡರ್ಸ್ಗೆ ಅಂತಲೇ ಗೇರ್ಸ್ ಎಲ್ಲ ಇರ್ತದೆ, ಜಾಕೆಟು, ಎಲ್ಬೋ, ಗ್ಲೌಸ್ ಮತ್ತು ಬೂಟ್ಸು ಎಲ್ಲ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಅದನ್ನು ಸೇಫ್ಟಿಯಾಗಿ ರೈಡ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು
ಈ ಒಂದು ಸಹಾಯಕ್ಕೆ ನನಗೆ ಕೈ ಜೋಡಿಸಿದಂಥವ್ರನ್ನ ಹೆಸರು ತಗೊಳ್ಳೇಬೇಕಾಗುತ್ತೆ. ಈ ಒಂದು ನಾವು ಹೇಗೆ ಒಂದು ಕೆಲಸ ಮಾಡಬೇಕು ಅಂದಾಗ ನನಗೆ ನಾವು ಇದೀವಿ ಬ್ರೋ ಬರ್ತೀವಿ ನಾವು ಬರ್ತೀವಿ ಅಂತ ಹೇಳಿ ಮೊದಲನೇದಾಗಿ ನನಗೆ ಕೃಷ್ಣ ಮೆಡಿಕಲ್ ಅಂತ ಹೇಳಿ ಹೇಳಿದ್ರು ಅವರು. ಸೊ ಇವರು ನಮಗೆ ಮೆಡಿಸಿನ್ಸ್ ಸ್ಪೆಷಲ್ ಪಾರ್ಟ್ನರ್ ಆಗಿ ನಮಗೆ ಸ್ಪಾನ್ಸರ್ ಮಾಡ್ತಾರೆ. ಹಾಗೆ ಕುಕಿಂಗ್ ಪಾರ್ಟ್ನರ್ಸ್ ಅಲ್ಲಿ ಬ್ರಿಟಾನಿಯಾ ಅವರು ಮಾಡ್ತಾರೆ, ನಮ್ಮ ಸಚಿನ್ ಬ್ರೋ ಅವರು. ಹಾಗೆ ಇಲ್ಲಿ ಯೂನಿಟಿಕ್ ಅವರಿಲ್ಲ, ಅವರ ಹೆಸರು ತಗೋಬೇಕಾಗುತ್ತೆ. ಯೂನಿಟಿಕ್ ಕುಕೀಸ್ ಅವರು ನನಗೆ ಸ್ಪಾನ್ಸರ್ ಮಾಡಿ ಅವರು ಒಂದಷ್ಟು ಕುಕೀಸ್ನ ಕೊಡ್ತಾರೆ. ಸೊ ಅವರೆಲ್ಲ ಈ ಮೂಲಕ ಥ್ಯಾಂಕ್. ಇದೇ ರೀತಿ ನಿಮ್ಮ ಸಹಾಯ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ, ಅವರು ಬರುತ್ತಾರೆ. ನಾವು ಕೂಡ ಒಂದು ಸಣ್ಣ ಇದರಿಂದ ಅವ್ರ ಜೀವನ ಚೆನ್ನಾಗಿರುತ್ತೆ. ಎಲ್ಲರೂ ದಯವಿಟ್ಟು ಸರ್ ಹೇಳ್ದಂಗೆ ಹೆಲ್ಮೆಟ್ ಹಾಕೊಳ್ಳಿ. ನೀವು ಹೆಲ್ಮೆಟ್ ಹಾಕೊಂಡ್ರೆ ಖುಷಿ ಆಗ್ತಾ ಇದೆ. ಒಳ್ಳೆಯದಾಗಿ ಯಾರು ಕೂಡ ತಪ್ಪು ಮಾಡಬೇಡಿ. ಯಾಕೆಂದ್ರೆ ನಿಮ್ಮ ಅಮೂಲ್ಯವಾದ ಜೀವಕ್ಕೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ. ನಿಮ್ಮ ಒಂದು ನೆಗ್ಲಿಜೆನ್ಸಿಯಿಂದ ಒಂದು ಜೀವ ಹೋದ್ರೆ ಮತ್ತೆ ಬರೋದಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರು ಸಾಯ್ತೀವಿ, ಕೆಟ್ಟ ಕೆಲಸ ಮಾಡಿದ್ರು ಸಾಯ್ತೀವಿ. ಅದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಮತ್ತೆ ಗೊತ್ತಲ್ಲ, ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ, ನನಗೆ ಗೊತ್ತೂ ಇಲ್ಲ. ಬಟ್ ಏನೋ ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ವಿಚಾರಗಳನ್ನ ಹೇಳೋಣ, ಸಾಧ್ಯವಾದಷ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ನಿಮ್ಮ ಜೀವಕ್ಕೆ ನೀವೇ ರಕ್ಷೆ ಆಗಬೇಕು. ಯಾರು ಬರೋದಿಲ್ಲ, ಯಾವ ಫ್ರೆಂಡ್ಸು ಬರೋದಿಲ್ಲ. ಸಮಯ ಸಂದರ್ಭ ಹಳೆ ಬರಕ್ಕೆ ಇದ್ರೆ ದೇವರು ಕೂಡ ಏನು ಮಾಡೋಕ್ಕಾಗಿಲ್ಲ. ನೀವು ಅದನ್ನು ಹೇಳ್ಬೋದು. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ನಮಸ್ಕಾರ. ನಾನು ನೋಡಿದ್ದೀನಿ ಇಲ್ಲಿ ಆಶ್ರಮದಲ್ಲಿ ಇರುವಾಗ ಈ ಕಡೆ ತಿರುಗಿ ನೋಡಲ್ಲ. ಆಶ್ರಮದಲ್ಲಿ ತೀರೋಗ್ಬಿಟ್ಟಿರ್ತಾರೆ. ತೀರೋಗಿ ನಾನು ಕಾರ್ಯ ಮಾಡಿ 3 ತಿಂಗಳಾಗ್ಬಿಟ್ಟಿರ್ತದೆ. ಅವಾಗ ಕಳ್ಳದ ತರ ಬರ್ತಾರೆ, ಕಳ್ಬೇಕು ಕೆಟ್ಟದಲ್ಲ, ಹಂಗೆ ಗೇಟ್ ಹತ್ರ ಬರ್ತಾರೆ. ಏನಂತ ನಿಂತಾರೆ ಗೊತ್ತಾ, ಅವ್ರು ತಿಂತಿದ್ದು, ಕುಡಿತಿದ್ದು, ಏನೇನೋ ಸೇರ್ತಿದ್ದು, ಏನೇನೆಲ್ಲ ಕವರ್ಲಿರುತ್ತೆ. ಯಾಕೆಂದ್ರೆ ಗುಣವಂತ ಅನ್ಸುತ್ತೆ. ಯಾಕಪ್ಪ ನಮ್ಮ ತಂದೆಯವ್ರು ತಿನ್ನೋದು, ಅದಕ್ಕೆ ಅವ್ರು ಎಡೆ ಮೇಲೆ ಇಡಕ್ಕೆ ತಂದಿದ್ದೀನಿ. ಇವಾಗ ಬದುಕಿದ್ದಾಗ ನೀನು ಇಷ್ಟು ಇಟ್ಟುಬಿಟ್ಟಿದ್ರೆ ಅವ್ನು ಖುಷಿಯಾಗಿ ತಿಂದು ಅವತ್ತೇ ಸತ್ತೋಗ್ಬಿಡೋರು. ಖುಷಿಯಾಗಿ ತಪ್ಪಿಲ್ಕಬೇಡಿ. ಇದನ್ನ ಬದುಕಿದಾಗ ಯಾರು ಇದನ್ನ ಮಾಡಲ್ಲ ಸರ್. ಸತ್ತ ಮೇಲೆ ಎಲ್ಲರೂ ಸಂಬಂಧಿಕರು ನೋಡ್ಲಿ, ಬಂದು ಬರ್ಲಿ ಅಂತ ಶಾಮಿನ ಹಾಕ್ಸಿ, ಚೇರ್ ಹಾಕ್ಸಿ, ಏನೋ ಅವ್ರು ತಿಂತಿದ್ದು ಕುಡಿತಿದ್ದು ಎಲ್ಲ ಎದೆ ಮೇಲೆ ಇಟ್ಬಿಡ್ತಾರೆ. ಅವ್ರು ತಂದು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನಾಯಿ ಕಾಗೆ ಪಾಲ್ ಆಗುತ್ತಿಲ್ಲ ಅಂತಲ್ಲ, ಬಟ್ ಅದಕ್ಕೆಲ್ಲ ಊಟ ಕೊಡ್ತಾರಲ್ಲ, ಅದೊಂದೇ ಖುಷಿ ವಿಚಾರ. ನಾಯಿಗೆ ಕಾಗೆಗಳ ಅವತ್ತಿನ ದಿವಸ ಊಟ ಸಿಗುತ್ತಲ್ಲ, ಅದೇ ಖುಷಿ ವಿಚಾರ. ಸೊ ಏನಂದ್ರೆ ಬದುಕಿದಾಗ ಊಟ ಕೊಡ್ಬೇಕು ಸರ್. ಸತ್ತ ಮೇಲೆ ಯಾರು ಮತ್ತೆ ಹುಡ್ತಾರೆ ಮತ್ತೆ ಏನೋ ಅದ್ರ ಮೇಲೆ ನಂಗೆ ನಂಬಿಕೆ ಇಲ್ಲ ಸರ್. ಇರೋವಾಗ ಚೆನ್ನಾಗಿ ನೋಡ್ಕೊಬೇಕು. ಕೊನೆ ಪಕ್ಷ ಆಶ್ರಮಗಳಿದಾವೆ ಅಂದ್ಬಿಟ್ಟು ಆಶ್ರಮಗಳಿಗೆ ಸೇರಿಸೋದಲ್ಲ. ಕಷ್ಟ ಸಾವಿರ ಇರುತ್ತೆ ಮನೆಗಳಲ್ಲಿ, ದುಡ್ಡಿಂದ ಇರ್ಬೋದು, ಸಮಸ್ಯೆಗಳು ಸಾವಿರ ಇರ್ಬೋದು. ಆದ್ರೂ ಮನೆಯಿಂದ ಆಚೆ ಹಾಕೋ ಕೆಲಸ ಆಗಬಾರ್ದು. ಎಲ್ಲರ ಮನೆಯಲ್ಲೂ ಸಾವಿರ ಸಮಸ್ಯೆಗಳು ನೋಡಿ. ಇವರೆಲ್ಲ ಕೂತಿರೋರೆಲ್ಲ ಏನೋ ಅನಾಥರು, ಭಿಕ್ಷಕರು ಅಲ್ಲ. ಎಲ್ಲ ನಿಮ್ಮ ಹೆಸರೇನು? ಎಷ್ಟು ಕೋಟಿ ಬರ್ತಿದ್ದೀರ ನೀನು? 4 ಕೋಟಿ. ಎಲ್ಲೈತೆ 4 ಕೋಟಿ? ಎಲ್ಲ ಹೋಯ್ತು ಕಳೆದ ಕಾಲೇನಾಯ್ತು? ಹಾಸ್ಪಿಟ್ಲ ಸ್ವಲ್ಪ ಡಾಕ್ಟರ್ ನೆಗ್ಲೆಕ್ಟ್. ಅದಕ್ಕೆ ಮುಂಚೆ ಏನ್ ಮಾಡಿದ್ರಿ ನೀವು ದೇವ್ರಿಗೆ? ಯಾಕಂದ್ರೆ ದೇವ್ರನ್ನ ನಂಬಿರುವಂತ ಸಾವಿರಷ್ಟು ಜನ ಇದ್ದಾರೆ. ಇವತ್ತಯ್ಯಪ್ಪ ಎಲ್ಲ ಕೋಟಿ ಬದುಕಿ ಎಲ್ಲ ಕಲ್ಕೊಂಡು ಇವತ್ತು ಆಶ್ರಮಕ್ಕೆ 4 ವರ್ಷ ಆಯ್ತು. ಇಲ್ಲಿದ್ದಾರೆ ಅಂದ್ರೆ ಜೀವನ ಅರ್ಥ ಆಗೋಯ್ತು ಅವ್ರಿಗೆ. ದುಡ್ಡಿಂದ 1000 ಜನ ಮುಟ್ಕೊಂತಿದ್ರು. ಅವ್ರು ಹೇಳಿರೋದಲ್ಲ, ನನಗೆ ಅವ್ರನ್ನ ನೋಡಿರೋ ಬಂದು ನನ್ನ ಹತ್ರ ಹೇಳಿರೋದು. ಅಯ್ಯಪ್ಪ ಯಾಕೆ ಇಲ್ಲಿದ್ದಾರೆ, ಸಖತ್ತಾಗಿತ್ತು, ಕೋಟೆ ಆಗಿತ್ತು, ದುಡ್ಡಿತ್ತು, ಎಲ್ಲ ಒಳ್ಳೆ ವ್ಯವಹಾರ, ಯಾರು ತಂದು ನೋಡ್ಬರ್ತಾ ಇದ್ರು. ಇವತ್ತು ಯಾರು ಬಂದ್ರಣ? ಯಾಕೆ ಬಂದಿಲ್ಲ? ದುಡ್ಡು. ದುಡ್ಡಿದ್ರೆ ಎಲ್ಲರೂ ಜೊತೆಗಿರ್ತಾರೆ. ನಮ್ಮ ಹತ್ರ ಏನು ಆಗಲ್ಲ, ನಮ್ಮ ಕೈಲಿ ಏನು ಆಗಲ್ಲ, ನಾವು ಏನಕ್ಕೂ ಬೆಲೆ ಬಾಳಲ್ಲ ಅಂತ ಗೊತ್ತಾಗಲ್ಲ. ನಮ್ಮ ತಂದೆ ತಾಯಿ ಬಿಟ್ಟರೆ ಅಣ್ಣಂದಿರ್ತಾರೆ, ನಮ್ಮ ತಂದೆ ತಾಯಿ ಬಿಟ್ಟರೆ, ನಮ್ಮ ಬಂಧು ಬಳಗ ಬಿಟ್ಟರೆ ಬೇರೆ ಯಾರು, ಬಂಧು ಬಳಗನೂ ಕಮ್ಮಿನೇ, ಎಲ್ಲ ಒಂದು ರೇರು. ಆದ್ರೆ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರು ಬರಲ್ಲ. ಸೊ ಒಳ್ಳೇದಾಗಿ ಎಲ್ರಿಗೂ ಇಷ್ಟು ದೂರ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಜಾಸ್ತಿ ಮಾತಾಡಿ ತಲೆತಿಂದ ಅನ್ಸುತ್ತೆ. ಮಾಡ್ತಾ ತುಂಬಾ ಒಳ್ಳೆ ಕೆಲಸ. ನನಗೆ ಒಂದು ಖುಷಿ ಅಂದ್ರೆ ಇಷ್ಟು ಜನ ನಿಂದೆಯಾಗಿ ಇದ್ದಾರಲ್ಲ. ಯಾಕಂದ್ರೆ ನಾವು ಇವಾಗ ಮನೆಗೆ ಹೋದ್ರೆ ರಿಲೇಟಿವ್ಸ್ ಅದು ಇನ್ನೊಬ್ರು ಮಾತಾಡ್ತಾರೆ, ಟೆನ್ಷನ್ ಬಂದು ಇಲ್ಲಿ ಏನಿಲ್ಲ. ಆಮೇಲೆ ಏನ್ ಗೊತ್ತಾ, ರಿಲೇಷನ್ಗೆ ನಾವು ಉದಾಹರಣೆಗಳು ನಮ್ಮ ಸಂಬಂಧಿಗಳು ಮಾಡಿದೆ ದೊಡ್ಡದಾಗಿ ಫಂಕ್ಷನ್ ಮಾಡಿ ಊಟ ಹಾಕಿದ್ರು, ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ದುಡ್ಡು ಜಾಸ್ತಿ ಆಗೈತೆ, ಮಾಡವೇ
ಆಮೇಲೆ ಯಾವ್ದಾರ ಇಟ್ಟು ಫಂಕ್ಷನ್ ಜೋರಾಗಿ ಮಾಡೋಣ ಅಂತಾರೆ. ಇಲ್ಲಿ ಯಾರು ಹಂಗಲ್ಲ, ಎಲ್ಲ ಒಳ್ಳೇದನ್ನೇ ಬಯಸ್ತಾರೆ. ನೀವು ಕೊಟ್ಟಂತ ಊಟ ಇಲ್ಲಿ ಎಲ್ರಿಗೂ ಒಂಥರ ಅಮೃತ ಊಟ. ಸೊ ಈಗೆಲ್ಲ ಊಟ ಮಾಡಿ ಎಣ್ಣೆ ಮಲಗ್ತಾರಲ್ಲ, ಅದರಿಂದ ನಮ್ಗೆ ಒಳ್ಳೇದೇ ಆಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗಲ್ಲ. ಸೊ ಅನ್ನ ಹಾಕಿ ಮನೆ ಕೆಡಲ್ಲ, ಅದೇನೋ ಹೇಳ್ತಾರೆ ಗೊಬ್ಬರ ಹಾಕಿ ಬರ ಕೆಡಲ್ಲ ಅಂತ. ಹಂಗೆ ಈ ಸಂಸ್ಥೆ ಬೆಳೆಯೋದಕ್ಕೆ ಕಾರಣ ಏನಂದ್ರೆ ಇರೋ ದೇವ್ರ ಮಕ್ಕಳು, ನಿಮ್ಮಂಥವ್ರು ಆಶೀರ್ವಾದ ಸರ್. ನೀವು ಬಂದಿದ್ದು ನಿಜವಾಗ್ಲೂ, ಇವ್ರು ಬಂದಿದ್ದಕ್ಕಿಂತ ಹೆಚ್ಚಾಗಿ ನೀವು ಬಂದಿದ್ದು ತುಂಬಾ ಖುಷಿಯಾಗಿದೆ. ಕಾರಣ ಏನ್ ಗೊತ್ತಾ, ಕಾಲಿಲ್ಲ ಒಳ್ಳೆ ಮನಸ್ಸಿದೆಯಲ್ವಾ. ಸೊ ಇದನ್ನೆಲ್ಲ ನೋಡ್ಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ನೋಡೋಕೆ 1% ಇವರು ಜಾಸ್ತಿ. ಥ್ಯಾಂಕ್ ಯು. ಬನ್ನಿ ಬ್ರೋ, ಹೆಲ್ಮೆಟ್ ಕಡ್ಡಾಯ ಬಳಸ್ಬೇಕು ಇವಾಗ.